ಹೆಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಸಿಂಪಲ್ ಆಗಿರುವಂಥ ಒಂದು ವಿಡಿಯೋ ಮಾಡೋಣ ಅಂತ. ಇತ್ತೀಚೆಗೆ ನಾವು ತುಂಬ ಫುಡ್ ತಿಂತೀವಿ ಆ್ಯಂಡ್ ಫ್ಯಾಟ್ ಆಗೋದು ಆ್ಯಂಡ್ ಹೊಟ್ಟೆಯಲ್ಲಿ ಫ್ಯಾಟ್ ಬರೋದು. ಬಟ್ ಇವಾಗ ಯಾವುದೇ ರೀತಿಯ ಸರ್ಜರಿ ಇಲ್ಲದೆ ಫ್ಯಾಟ್ ಲಾಸನ್ನು ಮಾಡ್ಬೋದು ವಿದಿನ್ 1 hours. ಆ ಒಂದು ವಿಡಿಯೋಸನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಯಾರು, ಎಲ್ಲಿ ಅವರು ಅಂತ ಎಲ್ಲ ಹೇಳಿ. ಫಸ್ಟ್ ಈ ಒಂದು ವಿಡಿಯೋಸ್ ನೋಡೋಣ. ಕೆಳಗಡೆ ಸ್ಕ್ರೀನಲ್ಲಿ ಹಾಕಿದ್ದೇನೆ ಆ ಒಂದು ವಿಡಿಯೋಸ್ ಅಂತ. ಸೊ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸೊ ವಾಯ್ಸ್ ಕಡಿಮೆ ಮಾಡ್ತಾ ಇದ್ದೀನಿ. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಅನಂತರ ಆ ಹೊಟ್ಟೆಯ ಒಳಗಡೆ ಇರುವಂತಹ ಕಲ್ಲನ್ನೆಲ್ಲ ವಿತೌಟ್ ಪೇನಲ್ಲಿ ವಿತೌಟ್ ಬ್ಲಡ್ ಬರೋದು ಅವ್ರು ರಿಮೂವ್ ಮಾಡುವಂತ ಒಂದು ಮೆಥಡ್ ಲೈವ್ ಆಗಿ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಫಸ್ಟ್ ಅವರು ಒಂದು ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಕೊಡ್ತಾ ಇದ್ದಾರೆ. ಅನಂತರ ಅವರು ಅಂದ್ರೆ ಸ್ವಲ್ಪ ಯಾವ ಆಯಿಲ್ ಅಂತ ಒಂದು ಡಾಕ್ಟರ್ನ ಬಳಿ ಹೋಗಿ ಕೇಳಬೇಕಾಗುತ್ತೆ ಅಷ್ಟೇ, ನಮ್ಗೆ ಗೊತ್ತಿರೋದಿಲ್ಲ. ಸೊ ಮಸಾಜ್ ಮಾಡ್ತಾ ಇದ್ದಾರೆ. ಅಂದರೆ ವಿದಿನ್ 30 minutes ಅಲ್ಲಿ ಇದು ಫ್ಯಾಟ್ ಲಾಸ್ ಆಗುತ್ತೆ ಅಂತೆ. 1 hour ಅಲ್ಲಿ ಏನೇ ಹೊಟ್ಟೆ ಒಳಗಡೆ ಫ್ಯಾಟ್ ಇದ್ರು ಕಲ್ಲು ಇದ್ರೆಲ್ಲಾನು ರಿಮೂವ್ ಮಾಡುವಂತ ಒಂದು ಆಯುರ್ವೇದಿಕ್ ಡಾಕ್ಟರ್ ಅಂತ ಇವಾಗ ಫುಲ್ ವಿಡಿಯೋಸ್ ವೈರಲ್ ಆಗ್ತಾ ಇರುವಂಥದ್ದು. ಅದರ ಬಗ್ಗೆ ನಾನು ಇವತ್ತು ಶೇರ್ ಮಾಡೋದು. ಓಕೆ, ಸೊ ಮಸಾಜ್ ಮಾಡ್ತಾ ಇದ್ದಾರೆ. ಆನಂತರ ಫ್ಯಾಟ್ ಅನ್ನ ಮೆಲ್ಟ್ ಮಾಡ್ತಾ ಇದ್ದಾರೆ. ಅಂತರ ಪ್ರೆಸ್ ಮಾಡ್ತಾ ನೀವು ನೋಡ್ಬೋದು. ಆನಂತರ ಒಂದು ಮಸಾಜ್ ರೋಲರ್ ಇರುತ್ತೆ, ಅದರಿಂದ ಅವರು ಎಲೆಕ್ಟ್ರಾನಿಕ್ ಮೆಷಿನ್ ಯೂಸ್ ಮಾಡಿಕೊಂಡು ಮಸಾಜ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಒಂಥರ ಫ್ಯಾಟ್ ಮೆಲ್ಟ್ ಆಗೋಕ್ಕೋಸ್ಕರ. ಅನಂತರ ಅವರು ಮಸಾಜ್ ಮಾಡಿ ನೀವು ಕರೆಕ್ಟಾಗಿ ಗೊತ್ತಾಗ್ಬೋದು. ಮಸಾಜ್ ಮಾಡಿ ನಂತರ ಒಂದು ಹೊಟ್ಟೆ ಒಳಗಡೆ ಈ ಒಂದು ವ್ಯಕ್ತಿಯ ಹೊಟ್ಟೆಯ ಒಳಗಡೆ ಒಂದು ಕಲ್ಲು ಇತ್ತು ಅಂತ, ಜೆಲ್ಲಿ ಕಲ್ಲು ಥರ ಸಣ್ಣ ಸಣ್ಣ ಕಲ್ಲು ಇತ್ತಂತೆ. ಸೊ ಯಾವುದೇ ರೀತಿಯ ಸರ್ಜರಿ ಬೇಡ, MBBS ಮಾಡಬೇಕು ಅಂತ ಏನೂ ಕೂಡ ಇಲ್ಲ. ಒಂದು ಡಾಕ್ಟರ್ ಆಗಬೇಕು, ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಸೊ ಡಾಕ್ಟರ್ MBBSನ ಅವಶ್ಯಕತೆಯೇ ಇಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ಟ್ರೀಟ್ಮೆಂಟ್ ಎಲ್ಲ ತೆಗಿಬೋದು. ಇವಾಗ ನೀವು ಕರೆಕ್ಟಾಗಿ ನೋಡ್ತಾ ಇದ್ದೀರಾ, ಹೊಟ್ಟೆಯ ಭಾಗದಿಂದ ಹೀಗೆ ಪ್ರೆಸ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಒಂದು ಪ್ಲೇಟ್ ಕೂಡ ಹೊಟ್ಟೆಯ ಕೆಳಗಡೆ ಇಟ್ಕೊಂಡಿದ್ದಾರೆ. ಇಟ್ಟು ಇವಾಗ ನೋಡಿ ಚೆನ್ನಾಗಿ ಅವರು ಪ್ರೆಸ್ ಮಾಡಿ ಕಾಣ್ತಾ ಇದೆಯೋ ಲೈಟ್ ಆಗಿ ಒಂದು ಕಲ್ಲು ಒಳಗಡೆ ಹೊಟ್ಟೆ ಒಳಗಡೆ ಕಾಣ್ತಾ ಇದೆ. ಸೊ ಅದನ್ನ ಇವಾಗ ರಿಮೂವ್ ಮಾಡಿ ತೆಗಿತಾ ಇದ್ದಾರೆ. ನೋಡಿ ಕರೆಕ್ಟಾಗಿ ನೋಡಿ ಗೊತ್ತಾಗುತ್ತೆ. ಸೊ ಎಸ್ ಪ್ರೆಸ್ ಮಾಡ್ತಾನೆ ಇದ್ದಾರೆ, ತಿಕ್ಕಾಗಿ ಅಂದ್ರೆ ಲೈಟ್ ಆಗಿ ಪ್ರೆಸ್ ಮಾಡ್ತಾ ಇದ್ದಾರೆ. ಒಂದು ಕಲ್ಲು ಬಿತ್ತು, ಸ್ಮಾಲ್ ಕಲ್ಲು ಬಿತ್ತು ನೋಡಿ, ಯಾವುದೇ ಪೇನ್ ಇಲ್ಲ, ಬ್ಲಡ್ ಇಲ್ಲ. 2ನೇ ಕಲ್ಲು ಬಿತ್ತು, 3ನೇ ಕಲ್ಲು ಕೂಡ ಬಿತ್ತು. ಸೊ ಇವಾಗ 4 ಕಲ್ಲು ಕೂಡ ಬಿದ್ದಿದೆ. ನೋಡಿದ್ರಲ್ವ ಹೊಟ್ಟೆ ಒಳಗಡೆ ಇರುವಂಥ ಕಲ್ಲು ಯಾವುದೇ ಸರ್ಜರಿ ಇಲ್ಲದೆ ಹೇಗೆ ರಿಮೂವ್ ಮಾಡಿದ್ರು ಅಂತ. ಅದರ ಟ್ರೈನ್ ಕೂಡ ಆ ಕಡೆ ಹೋಗ್ತಾ ಇದೆ ಈ ಒಂದು ವಿಷಯ ಹೇಳುವಾಗ. ಸೊ ನಿಮ್ಗೇನೆ ಗೊತ್ತಾಗ್ಬೋದು ಎಷ್ಟು ರೀಲ್ ಇದೆ, ಎಷ್ಟು ರಿಯಲ್ ಆ್ಯಂಡ್ ರೀಲ್ ಅಂತ. ಅನಂತರ ಅವರ ಹೊಟ್ಟೆಯ ಫ್ಯಾಟ್ ಕೂಡ ಹೋಯ್ತು, ಹೊಟ್ಟೆ ಕೂಡ ರಿಮೂವ್ ಆಯಿತು. ಸೊ ಇಷ್ಟೇ. ಪೊಟ್ಟರಲ್ಲದವರಿಗೆ, ಬುದ್ಧಿ ಇರುವವರಿಗಂತೂ ಗೊತ್ತಾಗುತ್ತೆ. ಆ ಒಂದು ವಿಡಿಯೋ ಸ್ಲೋ ಮೋಷನ್ ಮಾಡಿ ನೋಡುವಾಗ ಆತ ಮೆಲ್ಲ ಕಲ್ಲು ತಂದಿರ್ತಾನೆ, ಅದನ್ನು ಮಸಾಜ್ ಮಾಡಿ ಒಂದೊಂದು ಕಲ್ಲನ್ನು ಹಾಕ್ತಾನೆ. ಆ ವಿಡಿಯೋವನ್ನು ಸ್ಲೋ ಮೋಷನ್ ಮಾಡಿ ನೋಡುವಾಗ ಆತ ಒಂದು ಕಲ್ಲನ್ನು ತಂದಿದ್ದ, ಆಲ್ರೆಡಿ ಕೈಯಲ್ಲಿ ಕಲ್ಲಿಟ್ಟಿದ್ದ, ಅದನ್ನು ಮೆಲ್ಲನೆ ಒಂದೊಂದಾಗಿ ಪ್ಲೇಟಿಗೆ ಹಾಕ್ತಾರೆ. ಬಟ್ ಹಿಡಿದಂಥ ಆಯುರ್ವೇದಿಕ್ ಡಾಕ್ಟರ್ಗೆ ಒಂದು ಅವಾರ್ಡ್ ಅಂತೂ ರೆಡಿ ಮಾಡಲೇಬೇಕು. ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಮತ್ತು ಫೇಕ್ ನ್ಯೂಸಸ್ ಎಲ್ಲ ತುಂಬಾನೇ ವೈರಲ್ ಆಗ್ತಾ ಇರೋದು. ಪಾಸಿಟಿವಿಟಿ ಎಲ್ಲಾನು ಹೈಡ್ ಆಗ್ತಾ ಇದೆ. ಇಂತಹ ಫೇಕ್ ನ್ಯೂಸ್ ಅನ್ನ ಯಾವುದಕ್ಕೂ ಶೇರ್ ಮಾಡಕ್ ಹೋಗ್ಬೇಡಿ, ಕನ್ಫರ್ಮ್ ಮಾಡದೆ. ಆ ಒಂದು ವಿಡಿಯೋಗೆ ಸಿಕ್ಕಿರುವಂತ ಲೈಕ್ಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು ತುಂಬಾನೇ ಇದೆ. ಯಾಕೆ ಈ ರೀತಿಯ ಫೇಕ್ ನ್ಯೂಸಿಗೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾರೆ ಜನರು? ನನಗೆ ನಿಜವಾಗ್ಲೂ ಅನ್ಸುತ್ತೆ, ಕೆಲವೊಂದು ವಿಡಿಯೋಸ್ ಎಲ್ಲ ನೋಡುವಾಗ ಜನರು ಮೂರ್ಖರಾಗಿದ್ದಾರೋ ಅಂತ ಅನ್ಸುತ್ತೆ. ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಫೇಕ್ ಅಂತ. ಆದರೂ ಕೂಡ ಕೆಲವರು ಅದರ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಅಡ್ರೆಸ್ ಎಲ್ಲ ಕೇಳೋದು, ಎಲ್ಲಿ ಅಂತ ಕೇಳೋದು. ಸೊ ಯಾಕೆ ಈ ರೀತಿ ಮೋಸ ಹೋಗ್ತಾರೆ ಗೊತ್ತಿದ್ದು ಅಂತ ನಂಗೆ ಗೊತ್ತಿಲ್ಲ. ಸೊ ಇಂತಹ ಫೇಕ್ ನ್ಯೂಸನ್ನು ನಂಬೇಡಿ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.